ಯೆಶಾಯನು ಬರೆದ ಪ್ರವಾದನ ಪುಸ್ತಕ 46ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನಿಮ್ಮನ್ನ ಹೊತ್ತು ನಡೆಸುವವನು ನಾನೇ ಎಂದು ಆತನು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಇವತ್ತು ನಾವು ಅನೇಕ ಹೊತ್ತಿ ನಾವು ಹೇಳ್ತೇವೆ, ನನ್ನ ಜೊತೆಲಿರುವಂತಹ ಸ್ನೇಹಿತರು ಅವರು ಯಾವಾಗಲೂ ನನ್ನೊಂದಿಗೆ ಇರ್ತಾರೆ ಎಂದು ಅನೇಕ ಹೊತ್ತಿ ನಾವು ಯೋಚನೆ ಮಾಡುತ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೊತೆಯಲ್ಲಿರುವಂತಹ ಸ್ನೇಹಿತರಾಗಿರ್ಬೋದು, ನಮ್ಮ ಜೊತೆಯಲ್ಲಿರುವಂತಹ ಬಂಧು ಬಳಗದವರಾಗಿರಬಹುದು, ನಮ್ಮ ಜೊತೆಯಲ್ಲಿರುವಂತಹ ನಮ್ಮ ಎಲ್ಲ ನೆರೆಹೊರೆಯವರಾಗಿರಬಹುದು, ಅವ್ರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಅಗಲಿ ಹೋಗುವವರಾಗಿದ್ದಾರೆ. ಅವರ ಸಮಯಕ್ಕೆ ತಕ್ಕಂತೆ ಅವರು ನಮ್ಮನ್ನ ಬಿಟ್ಟು ಹೋಗುವವರಾಗಿದ್ದಾರೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ನಮ್ಮ ಜೀವಿತದ ಒಂದೊಂದು ದಿನವೂ ಆತನು ನಮ್ಮನ್ನ ಕೈ ಹಿಡಿದು ನಡೆಸುವವನಾಗಿದ್ದಾನೆ. ಎಲ್ಲಿಯವರೆಗೂ ಅಂದ್ರೆ ನಮ್ಮ ಮುಪ್ಪಿನವರೆಗೂ, ನಮ್ಮ ಯುಗದ ಸಮಾಪ್ತಿಯವರೆಗೂ ಕರ್ತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ಆತನು ನಮ್ಮೊಂದಿಗೆ ಇರುವುದರಿಂದ ನಾವಿವತ್ತು ಭಯಪಡುವಂತ ಅವಶ್ಯಕತೆ ಇಲ್ಲ. ನಾವು ಅನೇಕ ಹೊತ್ತು ನಾವು ಯೋಚಿಸುತ್ತೇವೆ, ನನ್ನ ಮುಪ್ಪಿನ ಸಮಯದಲ್ಲಿ ಯಾರು ನನಗೆ ಆಧಾರ? ನನ್ನ ಮುಪ್ಪಿನ ಅವಸ್ಥೆಯಲ್ಲಿ ಯಾರು ನನ್ನ ನೋಡಿಕೊಳ್ತಾರೆ? ನನ್ನ ಜವಾಬ್ದಾರಿನ ಯಾರು ತೆಗೆದುಕೊಳ್ತಾರೆ ಎಂದು ಅನೇಕ ಹೊತ್ತು ನಾವು ಯೋಚಿಸುತ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ನಮಗೆ ಇವತ್ತು ನೆರೆ ಬಂದಾಗಲೂ ಕರ್ತನು ನಮ್ಮನ್ನು ಆಧರಿಸುವವನಾಗಿದ್ದಾನೆ. ನಮ್ಮ ಮುಪ್ಪಿನ ಸಮಯದಲ್ಲಿ ಕುಗ್ಗಿ ಹೋಗಿ ಕುಳಿತುಕೊಂಡಿರುವಾಗಲೂ ಕರ್ತನು ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ನಮ್ಮೊಂದಿಗಿರುವಂತಹ ದೇವರು, ನಮ್ಮನ್ನ ಉಂಟು ಮಾಡಿದಂತಹ ದೇವರು, ಆತನು ಒಂದು ದಿನವೂ ನಮ್ಮನ್ನ ಬಿಟ್ಟು ಹೋಗುವುದಿಲ್ಲ. ನಮ್ಮ ಬಲಹೀನವಾದಂತಹ ಪರಿಸ್ಥಿತಿಗಳಲ್ಲಿ, ನಾವು ಬಿದ್ದು ಹೋಗುವಂತಹ ಪರಿಸ್ಥಿತಿಗಳಲ್ಲಿ, ಸಕಲವಿದಂತಹ ಪರಿಸ್ಥಿತಿಗಳಲ್ಲಿ ಕರ್ತನು ನಮ್ಮೊಂದಿಗಿರುವವನಾಗಿದ್ದಾನೆ. ಇವರು ಮುಪ್ಪಿನ ಸಮಯದಲ್ಲಿದ್ದಾರೆ, ಇವರಿಗೆ ವಯಸ್ಸಾಯಿತು ಎಂದು ಆತನು ನಮ್ಮನ್ನು ತಳ್ಳಿ ಬಿಡುವುದಿಲ್ಲ. ಆತನು ನಮಗೆ ಆಧಾರವಾಗಿ ನಿಂತುಕೊಳ್ಳುವವನಾಗಿದ್ದಾನೆ. ನಮ್ಮ ಜವಾಬ್ದಾರಿಗಳನ್ನು ಆತನು ತೆಗೆದುಕೊಳ್ಳುವವನಾಗಿದ್ದಾನೆ. ಮಗನೇ ಮಗಳೇ, ನಾನ್ ನಿನಗೆ ಆಧಾರವಾಗಿದ್ದೇನೆ ಎಂದು ಆತನು ನಮ್ಮನ್ನು ಧೈರ್ಯಪಡಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನರನ್ನ ಸಲ್ಲಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರಿಗೆ ನೀನು ಆಧಾರವಾಗಿರುವುದಕ್ಕಾಗಿ ಸ್ತೋತ್ರ. ನೆರೆ ಬಂದಾಗಲೂ ನಿನ್ನ ಜನರನ್ನು ಹೊತ್ತು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್ ಆಮೇನ್.